ರಾಜಧಾನಿ ಬೆಂಗಳೂರಿನಲ್ಲಿ ಮಹಿಳೆಯ ಬರ್ಬರ ಹತ್ಯೆಯಾಗಿದೆ. ಮೃತದೇಹವನ್ನ ಮೂಟೆ ಕಟ್ಟಿ ಕಸದ ಲಾರಿಯಲ್ಲಿಟ್ಟು ಎಸ್ಕೇಪ್ ಆಗಿದ್ದಾರೆ. ಚನ್ನಮ್ಮನಕೆರೆಯ ಸ್ಕೇಟಿಂಗ್ ಗ್ರೌಂಡ್ ಬಳಿ ನಡೆದಿರುವಂತಹ ಘಟನೆ ಇದು. ಇವರೇನ್ ಮಾಡಿದ್ದಾರೆ, ರಾತ್ರಿ ಆಟೋದಲ್ಲಿ ಬಂದು ಮೃತದೇಹವನ್ನ ಕಸದ ಲಾರಿಯಲ್ಲಿಟ್ಟು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಮೃತದೇಹವನ್ನ ಮೂಟೆ ಕಟ್ಟಿ ಅದನ್ನ ಕಸದ ಲಾರಿ ಮೇಲಿಟ್ಟು ಅಲ್ಲಿಂದ ಓಡ್ ಹೋಗಿದ್ದಾರೆ. ಚನ್ನಮ್ಮನಕೆರೆಯ ಸ್ಕೇಟಿಂಗ್ ಗ್ರೌಂಡ್ ಬಳಿ ನಡೆದಿರುವಂತಹ ಘಟನೆ. ರಾತ್ರಿ ಆಟೋದಲ್ಲಿ ಬಂದು ಈ ರೀತಿಯಾಗಿ ಕಸದ ಲಾರಿಯಲ್ಲಿ ಮೃತದೇಹವನ್ನಿಟ್ಟು ಹೋಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಮಹಿಳೆ ಮೇಲೆ ಅತ್ಯಾಚಾರವೆಸಗಿ ಕೊಲೆ ಮಾಡಿರುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಸುಮಾರು 30ರಿಂದ 35 ವರ್ಷ ಆಸುಪಾಸಿನ ಮಹಿಳೆ ಇವರು. ಹಾಗೆ ಕೊಲೆಯಾದ ಮಹಿಳೆಯ ಗುರುತು ಇನ್ನೂ ಪತ್ತೆಯಾಗಿಲ್ಲ. ಮಹಿಳೆಯ ಮೃತದೇಹ ಪೋಸ್ಟ್ಮಾರ್ಟಂಗೆ ರವಾನಿಸಲಾಗಿದೆ. ಸಿಸಿಟಿವಿ ದೃಶ್ಯಾವಳಿಯನ್ನು ಆಧರಿಸಿ ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದಾರೆ ಪೊಲೀಸರು. ಚನ್ನಮ್ಮನಕೆರೆ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಪ್ರತಿನಿಧಿ ಶಿವಪ್ರಸಾದ್ ಸ್ಥಳದಿಂದ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಘಟನೆ ನಡೆದಿರುವಂತಹ ಸ್ಥಳದಿಂದ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ. ಏನೇನ್ ಡೀಟೇಲ್ಸ್ ಸಿಗ್ತಾ ಇದೆ ಶಿವಪ್ರಸಾದ್? ಏನಾದ್ರೂ ಆ ಮಹಿಳೆಯ ಗುರುತು ಪತ್ತೆಯಾಗಿದೆಯಾ? ಜೊತೆಗೆ ಆರೋಪಿಗಳು ಯಾರು ಏನು ಅನ್ನೋದು ಗೊತ್ತಾಗ್ತಾ ಇದೆಯಾ? ಚೈತ್ರ, ಬೆಂಗಳೂರಿನ ಚನ್ನಮ್ಮನಕೆರೆ ಅಚ್ಚುಕಟ್ಟು ಪೊಲೀಸ್ ಠಾಣಾ ವ್ಯಾಪ್ತಿಯ ಸ್ಕೇಟಿಂಗ್ ಗ್ರೌಂಡ್ ನ ಸಮೀಪದಲ್ಲೇ ಇರತಕ್ಕಂಥ ಕಸದ ಲಾರಿಯಲ್ಲಿ ಅಪರಿಚಿತ ಮಹಿಳೆಯ ಮೃತದೇಹ ಪತ್ತೆಯಾಗಿರ್ತಕ್ಕಂಥದ್ದು. ನಾವೀಗ ಘಟನಾ ಸ್ಥಳದಲ್ಲಿದ್ದೇವೆ. ಟಿವಿ9 ದೃಶ್ಯಾವಳಿಗಳನ್ನು ನೀವು ಗಮನಿಸಬಹುದಾಗಿದೆ. ನಿನ್ನೆ ರಾತ್ರಿ ದುಷ್ಕರ್ಮಿಗಳು ಆಕೆಯ ಶವವನ್ನು ತಂದು ಕಸದ ಲಾರಿಯಲ್ಲಿಗೆ ಹಾಕಿ ಎಸ್ಕೇಪ್ ಆಗಿರ್ತಕ್ಕಂಥ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ನೀವೀಗಾಗಲೇ ಟಿವಿ9 ದೃಶ್ಯಾವಳಿಗಳಲ್ಲಿ ಸ್ಪಷ್ಟವಾಗಿ ಗಮನಿಸಬಹುದಾಗಿದೆ. ಸ್ಕೇಟಿಂಗ್ ಗ್ರೌಂಡ್ ಸಮೀಪ ಇರತಕ್ಕಂಥ ಚನ್ನಮ್ಮನಕೆರೆ ಅಚ್ಚುಕಟ್ಟು ಪೊಲೀಸ್ ಠಾಣೆಗೆ ಸುಮಾರು 300ರಿಂದ 400 ಮೀಟರ್ಗಳ ಅಂತರದಲ್ಲಿರ್ತಕ್ಕಂಥದ್ದು ಈ ಘಟನೆ ನಡೆದಿರ್ತಕ್ಕಂಥದ್ದು. ಬೇರೆಡೆ ಮಹಿಳೆಯನ್ನ ಕೊಲೆ ಮಾಡಿ ತೆಗೆದುಕೊಂಡು ಬಂದು ಆಕೆಯ ಮೃತದೇಹವನ್ನ ಇಲ್ಲಿ ಎಸೆಯಲಾಗಿದೆ ಅಂತ ಹೇಳಿ ಮೇಲ್ನೋಟಕ್ಕೆ ಶಂಕಿಸಲಾಗಿರ್ತಕ್ಕಂಥದ್ದು. ಕಸದ ಲಾರಿಯ ಹಿಂಭಾಗಕ್ಕೆ ತೆಗೆದುಕೊಂಡು ಬಂದು ಹಾಕಿದ್ದಾರೆ. ತದನಂತರದಲ್ಲಿ ಇರತಕ್ಕಂಥ ಸ್ಥಳೀಯರು ಗಮನಿಸಿ ಚನ್ನಮ್ಮನಕೆರೆ ಅಚ್ಚುಕಟ್ಟು ಪೊಲೀಸರಿಗೆ ಮಾಹಿತಿಯನ್ನು ನೀಡಿರ್ತಕ್ಕಂಥದ್ದು. ಮಾಹಿತಿಯನ್ನು ಆಧರಿಸಿ ಮೃತದೇಹ ಪತ್ತೆಯಾದಂತಹ ಸ್ಥಳಕ್ಕೆ ಬಂದಂತಹ ಪೊಲೀಸರು ಶವವನ್ನ ಕಸದ ಲಾರಿಯಿಂದ ಹೊರತೆಗೆದು ಈಗಾಗಲೇ ಮರಣೋತ್ತರ ಪರೀಕ್ಷೆಗಾಗಿ ರವಾನೆಯನ್ನ ಮಾಡಿರ್ತಕ್ಕಂಥದ್ದು. ಮೇಲ್ನೋಟಕ್ಕೆ ಸುಮಾರು 30ರಿಂದ 35 ವರ್ಷದ ಮಹಿಳೆಯ ಮೃತದೇಹ ಅದು ಅಂತ ಹೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಆಕೆ ಯಾರು ಅನ್ನೋದ್ರ ಬಗ್ಗೆ ಈಗಾಗಲೇ ಪರಿಶೀಲನೆ ಕೂಡ ಪೊಲೀಸರು ಮುಂದುವರಿಸಿದ್ದಾರೆ. ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ 2 ವಿಶೇಷ ತಂಡಗಳನ್ನು ಕೂಡ ರಚನೆಯನ್ನ ಮಾಡಿದ್ದು ಹಂತಕರ ಪತ್ತೆಗಾಗಿ ಕೂಡ ಬಲೆಯನ್ನು ಬೀಸಿರ್ತಕ್ಕಂಥದ್ದು. ಚೈತ್ರ, ಓಕೆ, ಥ್ಯಾಂಕ್ ಯು ಶಿವಪ್ರಸಾದ್ ಮಾಹಿತಿಗಾಗಿ.